ತಿನ್ಸ್ಬಿಡಂಗೆ ಹಿಂಗೆ ನಾನು ತಿನ್ಬಿಟ್ಟು ಇಸ್ಕೊತೀನಿ. ಸೊ ಹುಡುಗನ್ಗೆ ಮೇಜರ್ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ಅಟ್ಟದ ಮೇಲಿರೋ ಪಾತ್ರೆ ಇಳಿಸ್ಬೇಕು. ಜಾಸ್ತಿ ಅವ್ರನ್ನ ತೋರ್ಸೋದು ಬೇಡ ಅಂತ ಹೇಳಿ ನಾವೆಲ್ಲ ಕೇಕ್ ಕಟ್ಟಿಂಗ್ ಮುಗಿಸಿ ಊಟ ಹಾಕಿದ್ರೆ ಚಿಕನ್ ಡನ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ CS ವ್ಲಾಗ್ಸ್ ಇನ್ ಕನ್ನಡ. ಆ್ಯಂಡ್ ಇವತ್ತು ಒಂದು ಬರ್ಡೇ ಪಾರ್ಟಿ ಇದೆ, ಅದು ಆಶ್ರಮದಲ್ಲಿ. ಸೊ ಎಲ್ಲ ಹೊರಟಿದ್ದೀವಿ ರೆಡಿಯಾಗಿ, ಎಲ್ಲ ಆಶ್ರಮದಲ್ಲೂ ಹೋಗಿ ಸಿಗ್ತೀವಿ. ನಾವು ಹವಿಷ್ದು ದೀಪ ಮಾಮ ಬರ್ತಾರೆ ಹೋಗಿದ್ದೀವಿ, ಗಿಫ್ಟ್ ಮಾಡಿದೀನಿ ನೋಡು ಹಿಂಗ್ ಚೆನ್ನಾಗಿದೆ. ವಾವ್, ಅವಿಷ್ಗಾ ಸೂಪರ್. ಎಸ್, ಬನ್ನಿ ಸಿಗೋಣ. ಕೃಷಿಕ ಅಲ್ಲಿ ಹೆಂಗೆ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾಳೆ ನೋಡು. ಓ, ನನ್ನ ಮಗಳು ಕಪ್ಪಗಾಗೋಯ್ತು. ನಮ್ಗೆ 5 ಮಾರ್ಕ್ಸ್ ಮುಂಚೆನೆ ಹೇಳ್ಬೋಣ. ಬಾಬಂಗ್ನಲ್ಲಿ ಕಿವಿ ಮುಚ್ಕೊಂಡು ಹೋಗಿ ಅವನು. ಕಿವಿ ಮುಚ್ಕೊಂಡ್ರೆ ಹೊಟ್ಟದ ಅದೇ ಸೌಂಡ್ಗೆ. ಕೃಷಿಕನ ರೈಟ್ಸ್ ಹ್ಯಾಪಿ ಟು ಯು. ಹ್ಯಾಪಿ ಟು ಯು ಮಾಡಮ್ಮ ಕೃಷಿಮ. ನನ್ನ ಮಗಳು ಲಿಪ್ಸ್ಟಿಕ್ ನನ್ನ ಮಗಳು ಬಟ್ಟೆ ತುಂಬಾ ಹೋಗ್ತೀಯ ಮಮ್ಮಿ ಅಲ್ಲಿ ಕೆಳಗೆ? ಅಲ್ಲಿ ಹೋಗ್ತೀಯ ಅಣ್ಣ ಜೊತೆ ಹೋಗ್ತೀಯಾ? ಅಯ್ಯೋ ಅತ್ತೆ ಬಾ, ದೊಡ್ಡತ್ತೆ ಫಸ್ಟ್ ಹೋದ್ರೆ ಕೇಕಾ ಇಲ್ವಾ? ಅಯ್ಯೋ ಕೃಷಿಕಾ ಬಂಗಾರ ಇಲ್ಲಿ. ಅವಳ ಹೆಸರು ಹೇಳ್ಕೊಡೋಣ, ಅಮ್ಮು. ಕೃಷಿ, ಇದು ಯಾರಿದು? ಅಮ್ಮು. ಅಮ್ಮು ಅತ್ತೆ. ಅಮ್ಮು ಹೇಳ್ತಾಳೆ. ಬರ್ತಾಳೆ ಅನ್ಕೊಂಡಿಲ್ಲ ಅಮ್ಮ. ನಾನ್ 10 ವರ್ಷ ಸಾಕದೆ, ನಾನ್ ಮೋಸ್ಟ್ಲಿ 2 ವರ್ಷ ಇರ್ಬೇಕು ಅವನ್ಗೆ. 5 ವರ್ಷ ನಮ್ದೇ 5.6, ಅವ್ನ್ಗೆ 5 ವರ್ಷ. ನಮ್ಮ ಮದ್ವೆಲಿ ಅಕ್ಕ ಕನ್ಸಿವ್ ಅಲ್ವಾ? ನಮ್ಮ ಮದ್ವೆಲ್ಲ ಹೌದು, ನಮ್ಮ ಮದ್ವೆಲಿ ಅಕ್ಕ ಕನ್ಸಿವ್. ಹೌದೌದು. ಇಲ್ಲಿ ಬೈಲಿ ಹತ್ರ ಬೈಲಿ. ಇಲ್ಲಿ 37 ಮಿಸ್ ಆಗಿ ತಪ್ಪಾಕ್ಬಿಟ್ಟವ್ರೆ. ಇಲ್ಲಿ 4 ಬರ್ಬೇಕಿರೋದು 3 ಹಾಕ್ಬಿಟ್ಟಿದ್ದಾರೆ. ಮುಖ ತೋರ್ಸು. ಅವ್ರಿಗೆ 47 ವರ್ಷ, ಅವನು ಕೇಕ್ ಮಾಡೋನು 3 ಹಾಕ್ಬಿಟ್ಟಿದ್ದಾನೆ. ಯಾರು ಅನ್ಕೋಬೇಡಿ. ಇಲ್ಲಿ ತ್ರಿಷಿಕಾ ಬೇಡ ಅನ್ನಲ್ಲ. ತ್ರಿಷಿಕಾ ಕೇಕ್ ಬೇಡ ಅನ್ನೋದೇ ಇಲ್ಲ. ಬನ್ನಿ ಈ ಕಡೆ. ತಿಂದು ಇದಾಗತ್ತೆ. ಫೋಟೋ ತಗೊಳ್ಳೋಣ. ಸರ್ ಬರಲ್ವಂತ ಮಹನಿಯಲ್ಲಿ? ಪ್ರವೀಣ್ ಕರೆಕ್ಟಿ ಬರಲ್ವಂತೆ. ಎಲ್ಲೋದ ಅಭಿಷ್? ನಿಂದ ಆಯ್ತಲ್ಲ? ಆಯ್ತು, ನಿನ್ಗೆ ನೆಕ್ಸ್ಟ್ ಮಹಾನಿಂಗೆ. ಇದು ಯಾರು? ಇದು ಹರೀಶ್ ಮತ್ತೆ ದೀಪ. ಎಲ್ಲ ಗೊತ್ತಾಯ್ತದೆ ಮಕ್ಳಿಗೆ. ಎಲ್ಲಿ ಕೇಕ್ ಹೌಸ್ ಇದಾ? ಅಲ್ಲಿ ಕೇಳಿದೆ, ಅಲ್ಲಿ ಈ ತರ ಬರೋದಿಲ್ಲ ಅಂತ. ನಡೀರಿ ತಿನ್ಸ್ಬಿಡಂಗೆ ಹಿಂಗೆ ನಾನು ತಿನ್ಬಿಟ್ಟು ಇಸ್ಕೊತೀನಿ. ಹುಟ್ಟುಹಬ್ಬದ ಶುಭಾಶಯ. ಪ್ರಣತಿ ಹೆಂಗಿದೆ ಕೇಕ್? ಮಕ್ಳು ಕೂತಿದಾರ? ಚೆನ್ನಾಗಿದ್ಯಾ? ಮಾನ್ಯ ಕೇಕ್ ಹೆಂಗಿದೆ? ಕೂಡಿಸ್ತೀನಿ ತ್ರಿಷಿ. ಮಾನ್ಯ ಕೇಕ್ ಹೆಂಗಿದೆ? ಮಾಳು ಕರ್ಕೊಬರ್ತೀನಿ. ಕೇಕ್ ಹೆಂಗಿದೆ?
ರೇಯಾ ಕೇಕ್ ಹೆಂಗಿದೆ? ಕೂರ್ಸೋಳಲ್ಲಿ ಮಹನ್ಯ ಜಲ್ಕೋಕಂದ ಕೂರ್ಸಿ ತ್ರಿಷಿಕನ್ ಕೂರ್ಸಿ. ಮಾಡೋ ನೀನು ಕೂತ್ಕೋ. ತಕೊಂಡೋಗಿ ಕಂದ ಕೇಕ್ ಹೆಂಗಿದೆ? ಸೂಪರಾ? ನಮ್ಗೆ ಕೇಕು ಚೆನ್ನಾಗಿದೆ. ನಾನು ತಿಂತಿರ್ಲಿಲ್ಲ. ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆನಪ್ಪಿ? ಇದು ಈಗ ಮನೆಗೆ ಹೊರಟ್ರ ಅಥವಾ ಎಲ್ಲಾರು ಬೇರೆ ಕಡೆ ಹೋಗ್ತಿದ್ದೀರಾ? ಇಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಒಳ್ಳೆ ವರ ಬರ್ಬೇಕು, ಮತ್ತೆ ಏಣಿ ಎತ್ತಲ್ ಬರ್ಬೇಕು, ಮನೆ ಕ್ಲೀನ್ ಮಾಡಕ್ ಬರ್ಬೇಕು. ಪಾತ್ರೆ ಕೊಟ್ರೆ ನ್ಯಾಯವಾಗಿ ಜೋಡಿಸ್ಬೇಕು, ಇಲ್ಲಾಂದ್ರೆ ಬರ್ಲೇಬೇಡ್ರಿ ಮನೆಗೆ. ಅಟ್ಟದ ಮೇಲಿರೋ ಪಾತ್ರೆ ಇಳಿಸ್ಬೇಕು, ಪಾತ್ರೆ ಅಲ್ಲ. ಸೊ ಹುಡುಗನ್ಗೆ ಮೇಜರ್ ಕ್ರೈಟೀರಿಯಾ ಏನಪ್ಪ ಅಂದ್ರೆ ಅಟ್ಟದ ಮೇಲಿರೋ ಪಾತ್ರೆ ಇಳಿಸ್ಬೇಕು, ಮತ್ತೆ ಅತ್ತೆನ್ ಚೆನ್ನಾಗಿ ನೋಡ್ಕೋಬೇಕು ಗುರು. ತುಂಬಾ ಪಾಪ್ಯುಲರ್ ಅತ್ತೆ, ಮತ್ತೆ ಸ್ವಲ್ಪ ನೋಡಕ್ ಸೌಂದರ್ಯ ತರ ಇದಾರೆ, ಹಂಗಂತ ಅತ್ತೆಗೆ ಡವ್ ಹಾಕ್ಬೇಡಿ, ಮಗ್ಳು ಅಷ್ಟೇ ಸೇಲ್. ಆಯ್ತು ಸಂಜು, ಮನೆಗ ಅಥವಾ ಏನು? ಮನೆಗೆ ಹೋಗ್ತೀನಿ. ಆಮೇಲೆ ನಿಮಿಷ ಕೇಳಿಲಿ, ಈಗೆಲ್ಲ ಮನೆಗೆ ಹೊರಟ್ರ ಅಥವಾ ಏನು? ಇಲ್ಲ ನಿಮ್ಮನೆಗೆ ಬರ್ತಿದ್ದೀನಿ ಇವತ್ತು. ಕೇಕ್ ಹಾಕ್ಬಿಟ್ಟು ಹೋಗಿ ನಾನು ನಿಮ್ಮಲ್ಲಿ ಇರ್ತೀನಿ. ಏನ್ ನಾಳೆ ಮನೆನಾ ಅಥವಾ ಇಲ್ಲಿಗೆ? ಮನೆ ಅಲ್ಲ, ಕೆಂಗೇರಿ ಮನೆ. ಹೆಂಗೇರಿಗೆ ಹೋಗಿ ನಾಳೆ ಎಲ್ಲ ಕೆಂಗೇರಿಯಲ್ಲೇ ಇರೋದು. ಆಮೇಲೆ ನಾಳೆ ಸಂಜೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಿಗೆ ಹೋಗ್ತೀವಿ. ಯಾವ್ದ್ರೋ ಇದು ನಾಟಕ ಆಂಟಿ. ಕಂಟಿನ್ಯೂ ಮಾಡ್ತೀಳ? ನಾಳೆ ಸಂಜೆ ಒಂದ್ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಮನೆಗೆ ಹೋಗ್ತೀನಿ. ಸೋಮವಾರ ಭಾನುವಾರ ಅತ್ತೆ ಮನೆ. ಭಾನುವಾರ ಮಧ್ಯಾಹ್ನ ಒಂದ್ ಫಂಕ್ಷನ್ ಇದೆ ಮದ್ದೂರಲ್ಲಿ, ಅಲ್ಲಿಗೆ ಹೋಗ್ತಿದ್ದೀನಿ. ತಿರ್ಗಾ ಭಾನುವಾರ ಸಂಜೆ ಅತ್ತೆ ಮನೆ. ಏನ್ ಮಾಡೋಣ ಗೊತ್ತಾ, ನಿಮ್ದು ಯಾವ್ದು ಸಿಲಿಂಡರ್, ಯಾವ ಕಂಪ್ನಿದು? ನಮ್ದು ಇಂಡಿಯನ್. ಅವ್ನ್ಗೆ ಹೇಳ್ಬಿಡ್ತೀನಿ ಅಣ್ಣ, ಒಂದ್ ವಾರ ಸಿಲಿಂಡರ್ ಕೊಡ್ಬೇಡ ಇವ್ರ ಮನೆಗೆ. ಹೌದು, ತಿರ್ಗಾ ಮಂಡೇ ನಿಮ್ಮನೆಗೆ ಬರೋಣ ಅಂತ ಅನ್ಕೊಂಡಿದೀನಿ. ಮಂಡೇ ನಾವ್ ಯಾರು ಇರಲ್ಲ. ನಾವೊಂದ್ ವಾರ ಇರಲ್ಲ ಅಲ್ವ ನಮ್ಮ? ಹೋಗಿ ಪರವಾಗಿಲ್ಲ. ಬೇಡ ಬೇಡ ಬೇಡ. ಈಗ ಒಂದ್ ಸಿಲಿಂಡರ್ನ ಹೇಳ್ತೀನಿ, ಒಂದ್ ವಾರ ಕೊಡ್ಬೇಡ ಅಂತ. ಸ್ಟವ್ನ ಮಾರ್ಬಿಡ್ರಿ ಹೇಳ್ತೀನಿ ನೋಡಮ್ಮ. ನೋಡಿ ಹಿಂಗೆ ಒಲೆನೇ ಹಚ್ಚಲ್ಲ, ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಹೇಳಿದೀವಿ 200ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಮ್ಮನ್ ತೋರಿಸ್ತೀವಿ ಅಂತ. 200 ಆಗಿದೆ. ಸಿಲಿಂಡರ್ ಸ್ಟವ್ನ ಮಾರ್ಬಿಡಿ. ನಿನ್ನೆ ಆಶ್ರಮ ಬರ್ಡೇ ಎಲ್ಲ ಮುಗಿಸಿ ಆಶ್ರಮದಿಂದ ನೈಟ್ ಬಂದಿದ್ದು ಲೇಟ್ ಆಯಿತು. ಆ್ಯಂಡ್ ನೆನೆ ಏನು ಅಷ್ಟಾಗಿ ವಿಡಿಯೋ ಮಾಡಲಿಲ್ಲ, ಬಿಕಾಸ್ ಆಶ್ರಮ ಮಕ್ಕಳು ಜಾಸ್ತಿ ಅವ್ರನ್ನ ತೋರಿಸೋದು ಬೇಡ ಅಂಥೇಳಿ ನಾವೆಲ್ಲ ಕೇಕ್ ಕಟ್ಟಿಂಗ್ ಮುಗಿಸಿ ಊಟ ಮಾಡಿಕೊಂಡು ಎಲ್ಲ ಮನೆಗೆ ಬಂದ್ವಿ. ಆ್ಯಂಡ್ ಮೊನ್ನೆ ಲೂಲು ಮಾಲಲ್ಲಿ ನಾನು ಚಿಕನ್ ವಿಂಗ್ಸ್ ತೊಗೊಂಡು ಬಂದಿದ್ದೆ. ಸೊ ಸುಮ್ಮನ್ನು ಏನಾದರೂ ಮಾಡು ಅಂತ ಹೇಳಿದ್ರು. ನಿನ್ನೆ ನಾರ್ಮಲ್ ಚಿಕನ್ ತಂದಿದ್ರಲ್ಲಿ ಚಿಲ್ಲಿ ಚಿಕನ್ ಏನೋ ಮಾಡಿದೆ. ಆ್ಯಂಡ್ ಒಂದು ಸ್ವಲ್ಪ ವಿಂಗ್ಸ್ ಹಾಗೆ ಇತ್ತು. ಸೊ ಅದನ್ನು ಇವಾಗ ಏರ್ ಫ್ರೈಯರ್ಗೆ ಹಾಕಿ ಎಲ್ಲ ಇಟ್ಟಿದ್ದೀನಿ. ಇದು ಕುಕ್ ಆದಮೇಲೆ ಇದನ್ನೊಂಚೂರು ಫ್ರೈ ಮಾಡಿದ್ರೆ ವಿಂಗ್ಸ್ ರೆಡಿ. ಹೆಂಗೆ ಮಾಡಿದ್ದು ಅಂದರೆ ಮ್ಯಾರಿನೇಟ್ ಮಾಡಿದೆ, ಅಂದರೆ ಕಾರ್ನ್ಫ್ಲೋರು, ಆಮೇಲೆ ಪ್ಯಾಪ್ರಿಕಾ ಪೌಡರ್ ಅಂತ ಬರುತ್ತೆ, ಇದೊಂದು ಪ್ಯಾಪ್ರಿಕಾ ಪೌಡರು, ಅದೇನು ಸೋಯಾ ಸಾಸು, ಸ್ವಲ್ಪ ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಮ್ಯಾರಿನೇಟ್ ಮಾಡಿಬಿಟ್ಟು ಏರ್ ಫ್ರೈಯರಿಗೆ ಇಟ್ಟಿದ್ದೀನಿ. ಡೀಪ್ ಫ್ರೈ ನಾನು ಯೂಶ್ವಲಾಗಿ ಅಷ್ಟು ಪ್ರಿಫರ್ ಮಾಡೋದು, ಡೀಪ್ ಫ್ರೈ ನಾನು ಮಾಡೋದೇ ಇಲ್ಲ, ತುಂಬ ಕಮ್ಮಿ. ಕಬಾಬ್ ಇದ್ದರೆ ಅಷ್ಟೇ ನಾನು ಡೀಪ್ ಫ್ರೈ ಮಾಡೋದು. ನಾರ್ಮಲ್ ಜಾಸ್ತಿ ನಾನು ಫ್ರೈಯರಲ್ಲೇ ಚಿಕನ್ ಮಾಡೋದು, ಸೊ ದಟ್ ಆಯಿಲ್ ಸ್ವಲ್ಪ ಕಮ್ಮಿ ಕನ್ಸಂಪ್ಷನ್ ಆಗುತ್ತೆ ಅಂತ ಹೇಳಿ. ಅಷ್ಟು ಆಯಿಲ್ ಹಾಕೇ ಇಲ್ಲ ನಾನು ಇದಕ್ಕೆ. ಲೈಟಾಗಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಅಷ್ಟೇ, ಆಯಿಲ್ ಸ್ವಲ್ಪ ಕಮ್ಮಿನೇ ಹಾಕಿರೋದು. ಸೊ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಇವಾಗ ಸ್ವಲ್ಪ ಹೊತ್ತು ಏರ್ ಫ್ರೈಯಲ್ಲಿ ಒಂದು ಸೈಡ್ ಒಂದು 8 to 10 ಮಿನಿಟ್ಸ್, ಇನ್ನೊಂದು ಸೈಡ್ ಇನ್ನೊಂದು 8-10 ಮಿನಿಟ್ಸ್ ಆದರೆ ಚಿಕನ್ ಕ್ಲೀನಾಗಿ ಕುಕ್ ಆಗುತ್ತೆ. ಇನ್ನೊಂದು ಸೈಡ್ ಫ್ಲಿಪ್ ಮಾಡಿದ್ದೀನಿ, ಇನ್ನೊಂದು ಸೈಡು. ಇದನ್ನ ಇವಾಗ ಸೆಟ್ ಮಾಡಿ ಇನ್ನೊಂದು 8 ಮಿನಿಟ್ಸ್ ಇನ್ನೊಂದು ಸೈಡು ಕ್ಲೀನಾಗಿ ಕುಕ್ ಆದರೆ ಚಿಕನ್ನು ಚೆನ್ನಾಗಿ
ಬೇಯುತ್ತೆ. ಆ್ಯಂಡ್ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ಬೆಳ್ಳುಳ್ಳಿ, ಆ, ಸ್ವಲ್ಪ ಬಿಳಿ ಎಳ್ಳು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆ ಮಾಡೋದಷ್ಟೆ. ಅದೊಂದು ಸ್ವಲ್ಪ ಕುಕ್ ಆಗಿದ್ದು ಲೆಗ್ ಪೀಸ್ ಇದೆ, ಇದೆರಡು ಇನ್ನೊಂದ್ಸತಿ ಹಾಕಿ ಕುಕ್ ಮಾಡೋಣ ಅಂತ ಇಟ್ಟಿದ್ದೀನಿ. ಬಿಕಾಸ್ ಅದು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ, ಅದ್ರ ಜೊತೆಗೆ ಅದು ಚೆನ್ನಾಗಿ ಬೇಯಲ್ಲ ಅಂತೇಳಿ ಬರೀ ವಿಂಗ್ಸ್ನೇ ಒಂದು ಸೈಡ್ ಇಟ್ಟಿದ್ದೀನಿ. ಇದು ನಾರ್ಮಲ್ ಚಿಕನಲ್ಲಿ ಎರಡು ಇದಿತ್ತು, ಲೆಗ್ ಪೀಸ್ ಇತ್ತು. ಸೊ ಅದೆರಡನ್ನ ಸೆಪ್ರೇಟಾಗಿ ಹಾಕೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಎಸ್, ಪಾಪು ಮಲ್ಕೊಂಡಿದ್ದಾಳೆ, ಸುಮನು ಮಲ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮುಗಿಸಿ ಮಾಡ್ಕೊಂಡು ತಿಂದ್ಬಿಡೋದು. ಇದನ್ನು ಸ್ಮಾಲಾಗಿ ಚಾಪ್ ಮಾಡ್ಕೊಳ್ಳೋದು. ಚಿಕನ್ ಎಲ್ಲ ಏರ್ ಫ್ರೈಯಲ್ಲಿ ಕುಕ್ ಆಗಿದೆ. ಆ್ಯಂಡ್ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಏನೇನು ಹಾಕ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ವಿಂಗ್ಸ್ ಮಾತ್ರ ನನಗೆ, ಸುಮನ್ ಯೂಶಲಾಗಿ ವಿಂಗ್ಸ್ ಇಷ್ಟಪಡಲ್ಲ, ಅವ್ರು ತಿನ್ನಲ್ಲ. ಆ ಲೆಗ್ ಪೀಸ್ ಅವರಿಗೆ ಅಂತಲೇ ಎತ್ತಿಟ್ಟಿದ್ದು. ಚಲೋ, ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಬಟರ್ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಡ್ತೀನಿ. ಆ್ಯಕ್ಚುಲಿ ಬಟರ್ ಹಾಕ್ಕೊಂಡ್ರೆ ಸಖತ್ ಟೇಸ್ಟು. ಬಟರ್ ಮೆಲ್ಟ್ ಹಾಕ್ತಿದ್ದಂಗೆ ಚಾಪ್ಡ್ ಇದು ಬೆಳ್ಳುಳ್ಳಿ, ಗಾರ್ಲಿಕ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದು. ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ, ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಸೋಯಾ ಸಾಸು, ಪ್ಯಾಪ್ರಿಕಾ ಪೌಡರು, ಒಂಚೂರು ಕೆಚ್ಚಪ್ಪು, ಆಮೇಲೆ ಈ ಬಿಳಿ ಎಳ್ಳು, ಶುಂಠಿ ಬೆಳ್ಳುಳ್ಳಿ ಮತ್ತು ಜಿಂಜರ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟೇ. ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದೇ ಹಾಕೋಣ. ಪ್ಯಾಪ್ರಿಕಾ ಪೌಡ್ರ್, ಇದು ಕಾಶ್ಮೀರಿ ಪ್ಯಾಪ್ರಿಕಾ ಪೌಡರ್, ಕಲರಿಗೆ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ, ಬಟ್ ಕಲರ್ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಟೊಮೆಟೊ ಕೆಚಪ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆಮೇಲೆ ಕಾರ್ನ್ ಸ್ಟಾರ್ಚ್, ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೋತೀನಿ. ಸ್ವಲ್ಪ ಉಪ್ಪು, ಚಿಕನಿಗೆ ಮ್ಯಾರಿನೇಟ್ ಮಾಡಿದಾಗ ಹಾಕಿದೆ, ಬಟ್ ಸಾಸಿಗೆ ಹಿಡಿಯೋದಕ್ಕೆ ಸ್ವಲ್ಪ ಉಪ್ಪು. ಕಲರೇ ಬೇರೆ, ಚಿಕನ್ ಹಾಕಿದ್ಮೇಲೆ ಚಿಕನ್ ಕಲರೇ ಟೇಸ್ಟ್ ಆಗೋಗುತ್ತೆ, ಚೇಂಜ್ ಆಗೋಗುತ್ತೆ. ಸ್ವಲ್ಪ ಪ್ಯಾಪ್ರಿಕಾ ಪೌಡರ್ ಹಾಕಿ, ಇದಕ್ಕೆ ಸ್ವಲ್ಪ ಸ್ವೀಟ್ ಇಷ್ಟ ಆದರೆ ಹನಿ ಹಾಕ್ಕೋಬೋದು. ಸುಮನ್ಗೆ ಇಷ್ಟ ಆಗಲ್ಲ, ನಾನು ಹನಿ ಹಾಕ್ತಿಲ್ಲ. ಲಾಸ್ಟಲ್ಲಿ ಚಿಕನ್ ಆ್ಯಡ್ ಮಾಡಿಕೊಂಡ್ರೆ ಡನ್. ಆಮೇಲೆ ಸ್ವಲ್ಪ ಬಿಳಿ ಎಳ್ಳು, ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಲುಕ್ ವೈಸು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಡನ್. ಟೇಸ್ಟ್ ಹೆಂಗಿತ್ತು ಅಂತ ಸುಮನ್ನ ಹೋಗಿ ಕೇಳೋಣ. ಯೂಶ್ವಲಾಗಿ ಸುಮನಿಗೆ ಹಿಂಗೆ ಕೆಚ್ಚಪ್ ಹಾಕಿದ್ರೆ ಇಷ್ಟ ಆಗಲ್ಲ, ಬಟ್ ನನಗೆ ವಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಅಂತಲೇ ವಿಂಗ್ಸ್ ತೊಗೊಬಂದಿರೋದು. ಹೋಗಿ ಅವ್ರಿಗೆ ಬರೀ ಲೆಗ್ ಪೀಸ್ ಕೊಟ್ಟು ನಾನು ಚಿಕನ್ ವಿಂಗ್ಸ್ ತಿಂತೀನಿ. ಓ, ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ಕೊಟ್ಬಿಟ್ಟು ಕೇಳೋಣ. ಸರ್ವ್ ಮಾಡ್ಕೊಂಡಿದ್ದೀನಿ. ಮೇಲೆ ಹೋಗಿ ಪಾಪು ಮಲಗಿದ್ದಾಳೆ, ಸೊ ಮೇಲೆ ಹೋಗಿ ಸುಮ್ಮನಿಗೆ ಕೊಟ್ಬಿಟ್ಟು ಕೇಳೋಣ ಹೆಂಗಿದೆ ಅಂತ. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಚಾಲೋ ಅದ್ಯಾ.
ಚೆನ್ನಾಗಿದೆ. ಬಟ್ ನಿಂಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗಲ್ಲಲ್ವಾ? ಚೆನ್ನಾಗಿದೆ. ಹ್ಮ್. ಅಂದ್ರೆ ಇದಂಗೆ ಸ್ವೀಟ್ ಏನು ಸೋಯಾ ಸಾಸ್ ಹಾಕಿದ್ಯಾ? ಸೋಯಾ ಸಾಸು ಕೆಚಪ್ಪು ಸಕತ್ತೆ. ಅದು ಇಷ್ಟಪಡೋರು ಓಕೆ, ಬಟ್ ನಮಗೆ ಅಂದ್ರೆ ಸ್ಪೈಸಿ ಇರ್ಬೇಕಲ್ಲ. ಸ್ವಲ್ಪ ಸುಮ್ಮನೆ ಖಾರ ಇರಬೇಕು, ಸ್ವಲ್ಪ ಸ್ವೀಟ್ ಇದ್ರೂ ಓಕೆ. ಬಟ್ ಇದೆಲ್ಲ ಹಿಂಗೆ ಬರೋದು ವಿಂಗ್ಸು. ಕೊರಿಯನ್ ಸ್ಟೈಲ್ ಇದು. ಕೊರಿಯನ್ ಸ್ಟೈಲ್ ಇದು. ಅದೇ ಸೇಮ್ ರೆಸಿಪಿಗೆ ನೀನು ನಾರ್ಮಲ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತೀನಿ. ಸ್ಪೈಸಿ ಏನೋ ಸ್ವೀಟ್ ಇರಬಾರ್ದು. ಪ್ಯಾಪ್ರಿಕಾ ಪೌಡರ್ ತಂದಿದ್ದಾರ, ಇದನ್ನು ಹಾಕಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ನೋಡ್ಕೊಂಡು ನೀವು ಮನೇಲಿ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.